ಹಾ, ನಿನ್ನ ಬಣ್ಣನು ನೀಲಿ ಇದೆ, ಕೊಕ್ಕು ಕೂಡ ಕೆಂಪಿದೆ. ಸರಿ ಆಯ್ತು. ಹಾಗಾದ್ರೆ ನಿಮ್ಮ ರಾಜ ಶೇರ್ಗೆ ಹೇಳು, ಮತ್ತೆ ಮಳೆಗಾಲ ಬಂದ ತಕ್ಷಣ ನನ್ನನ್ನ ಕರ್ಕೊಂಡು ಹೋಗಕ್ಕೆ ಇಲ್ಲಿಗೆ ಬರಕ್ ಹೇಳು. ನಾನು ನಿಮ್ಮ ಜೊತೆ ಬರ್ತೀನಿ, ಮತ್ತೆ ಆ ನದಿಯಲ್ಲಿ ಸ್ನಾನ ಮಾಡಿ ಆ ಶಾಪವನ್ನು ನಾನು ತೊಲಗಿಸ್ತೀನಿ. ಆದ್ರೆ ಷರತ್ತೇನಂದ್ರೆ ನಮ್ಮ ಕಾಡನ್ನು ನಾಶನ ಮಾಡ್ತೀನಿ ಅಂತ ನೀವು ಬರ್ಬಾರ್ದು. ಹಾ ಸರಿ, ಹಾಗಾದ್ರೆ ನೀನ್ ಹಾಗೆ ಮಾಡೋದಾದ್ರೆ ನಾವ್ ಯಾಕೆ ಇಲ್ಲಿ ಅಟ್ಯಾಕ್ ಮಾಡ್ತೀವಿ ಹೇಳು. ಸರಿ, ನಾನು ಹೊರಡ್ತೀನಿ. ಹಂಗಂತೇಳಿ ಸೋನು ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಎಲ್ಲಾರು ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಎಲ್ಲಾರು ಚಿಂಕಿನ ಹೊಗಳ್ತಾರೆ. ಆದ್ರೆ ಚಿಂಕಿನ ನೋಡಿ ಹೊಟ್ಟೆ ಕಿಚ್ಚಪಡುವ ಬುಲ್ಬುಲ್ ಅಲ್ಲಿಂದ ಕೋಪದಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಎಲ್ಲ ಜಾಸ್ತಿ ಆಯ್ತು. ಈಗ್ಲೇ ನಾನು ಆ ಕೆಟ್ಟ ಮರದ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳ್ತೀನಿ. ಎಲ್ಲರೂ ಆ ಚಿಂಕಿನ ಹೊಗಳ್ತಾ ಇದಾರಲ್ವಾ, ಅವಳನ್ನ ಕೆಟ್ಟವಳು ಮಾಡ್ಲೇಬೇಕು ನಾನು. ಬುಲ್ಬುಲ್ ಆ ಕೆಟ್ಟ ಮರದ ಹತ್ರ ಹೋಗಿ ನಡೆದ ಎಲ್ಲಾ ವಿಷಯಗಳನ್ನು ಹೇಳುತ್ತೆ. ನೀನ್ ಹೇಳ್ತಾ ಇದ್ಯಾ ಚಿಂಕಿ ಕೆಟ್ಟವಳಾಗ್ಬೇಕಂತ, ಮತ್ತೆ ಅವಳನ್ನ ಯಾರು ಲೈಕ್ ಮಾಡಬಾರ್ದಂತ.